ಮೇಡಮ್, ಈಗ ಸಾಕಷ್ಟು ಜನರಿಗೆ ಮಹಿಳೆಯರಿಗೆ ಹೇಳಿದ್ರಿ, ಈಗ ನೀವು ಒಂದು ಅಶ್ವವೇಗದಲ್ಲಿ ನನ್ನ ರೆಕಾರ್ಡ್ ಅನ್ನೋ ಅಂತ ಒಂದು ಕಾನ್ಸೆಪ್ಟ್ ಶುರು ಅಂದರೆ ಮಹಿಳೆಯರಿಗೂ ಸ್ಪಷ್ಟತೆ ಯಾವ ರೀತಿ ಇರಬೇಕು, ಮುಂದಿನ ಗುರಿ ಯಾವ ರೀತಿ ಇರಬೇಕು, ಮನೆ ಸಮಾಜವನ್ನು ಮೀರಿ ಪುರುಷ ಪ್ರಧಾನದ ಮೌಲ್ಯಗಳನ್ನು ಮೀರಿ ಯಾವ ರೀತಿ ಫೇಸ್ ಮಾಡಬೇಕನ್ನೋಂಥ ಮೆಸೇಜನ್ನು ಹೇಳಬೇಕು ಮೇಡಮ್. ಆದರೆ ಇದನ್ನು ಹೇಳುವ ಬದಲಾಗಿ ನಮ್ಮ ಡೈರಿಯಲ್ಲಿ ಬರಿಬೇಕು ಮೇಡಮ್. ಆದ್ರೆ ಧೈರ್ಯ ಸರ್ವತ್ರ ಸಾಧನ ಅಂತ ನಮ್ಮ ತಾಯಿ ನನಗೆ ಹೇಳ್ಕೊಟ್ಟಿದ್ದಾರೆ. ಯಾವತ್ತಿದ್ರೂ ಧೈರ್ಯದಿಂದ ಇರಬೇಕು. ಧೈರ್ಯ ಇಲ್ಲ ಅಂತಂದ್ರೆ ಬಹಳಷ್ಟು ಜನ ನಿಮ್ಮನ್ನ ಓಡಿಸ್ಬಿಡ್ತಾರೆ. ನಾವು ಸತ್ಯ ನಿಷ್ಠೆ ಪ್ರಾಮಾಣಿಕತೆಯಿಂದ ಇದ್ರೆ ನಮಗೆ ಆ ಧೈರ್ಯ. ಮೇಡಮ್, ಇಷ್ಟೋ ತನಕ ನಿಮಗೆ ಪೇನ್ ಇದ್ರೂ ಕೂಡ, ನೋವಿದ್ರು, ಅನಾರೋಗ್ಯದ ಪರಿಸ್ಥಿತಿ ಇದ್ರೂ ಕೂಡ ನಮಗೆ ಟೈಮ್ ಕೊಟ್ಟು ಆಫ್ ದ ರೆಕಾರ್ಡ್ನಲ್ಲಿ ನೀವು ಮುಕ್ತವಾಗಿ ಮಾತನಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.